ಮಾದಾಪಟ್ಟಣ ಬಳಿ ಕ್ರಷರ್ ದುರಂತದಲ್ಲಿ 7 ಜನ ಸತ್ತೋಗಿದ್ದಾರೆ, 5 ಜನ ಇಂಜೂರ್ಡ್ ಆಗಿದ್ದಾರೆ. ಏನಕ್ಕೆ ಕಾರಣ ಏನಾಗಿದೆ? ನೋಡಿ, ಇವತ್ತು ಬೆಳಗಿನ ಜಾವ 7:30 ಸುಮಾರು ಅದು 2 ಕ್ರಷರ್ಗಳಿದೆ. ಅಲ್ಲಿ ಒಂದು ಸ್ವಲ್ಪ ಹೈಟಲ್ಲಿ ಇದೆ, ಇನ್ನೊಂದು ಸ್ವಲ್ಪ ಲೋ ಲೈಯಿಂಗ್ ಇದೆ. ಸೊ ಈ ಹೈಟಲ್ಲಿ ಇರ್ತಕ್ಕಂಥ ಕ್ರಷರ್ಗಳಲ್ಲಿ ಕೆಲಸ ನಡೀತಾ ಇತ್ತು. ಕೆಳಗಡೆ ಲೋ ಲೈಯಿಂಗ್ ಕ್ರಷರಲ್ಲಿ ಏನು ಕ್ರಷರ್ ಇದೆ ಅಲ್ಲೂ ಕೂಡ ಕೆಲಸ ನಡೀತಾ ಇತ್ತು. ಕೆಳಗಡೆ ಅರೌಂಡ್ 16 ಜನ ಲೇಬರರ್ಸ್ ಕೆಲಸ ಮಾಡ್ತಾ ಇದ್ರು. ಮೇಲ್ಗಡೆ ಒಂದು 2-3 ಜನ, ಅದು ಒಂದು ವೈಬ್ರೇಟರ್ ಅಂತ ಬರುತ್ತೆ, ಹಿಟಾಚಿ ಥರ ಇರುತ್ತೆ, ಅದನ್ನ ಕಲ್ಲುಗಳನ್ನ ಕದಲ್ಸೋ ಅಂತ ಒಂದು ಕೆಲಸ ಅವ್ರು ಮೇಲ್ಗಡೆ ಮಾಡ್ತಾ ಇರಬೇಕಾದ್ರೆ ಆ ಬಂಡೆಗಳು ಎಲ್ಲ ಸ್ಲೈಡ್ ಆಗಿ ಕೆಳಗಡೆ ಏನು ಕ್ರಷರಲ್ಲಿ ಕೆಲಸ ಮಾಡ್ತಾ ಇದ್ರು 16 ಜನ ಅವ್ರಗಳ ಮೇಲೆ ಬಿದ್ದಿದೆ. ಈ ಬೌಲ್ಡರ್ಗಳು ಏನು ಬಂಡೆಗಳು ಬಿದ್ದಿರೋ ಒಂದು ಕಾರಣಕ್ಕಾಗಿ 7 ಜನ ಮೃತಪಟ್ಟಿದ್ದಾರೆ, ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು 5 ಜನ ಇಂಜೂರ್ಡ್ ಇದ್ದಾರೆ. ಈಗೆಲ್ಲ 5 ಜನ ಈಗ ನಾವು ನೋಡಿದ್ವಿ ಹಾಸ್ಪಿಟಲ್ ಇದ್ದಾರೆ. 5 ಜನನು ಕೂಡ ದೇ ಆರ್ ಔಟ್ ಆಫ್ ಡೇಂಜರ್. ಆಮೇಲೆ ಇನ್ನು 4 ಜನ ಇದ್ದಾರೆ, ಅವರು ಏನಿದ್ರು 16 ಜನ, ಇನ್ನು 4 ಜನ ಅವ್ರಿಗೆ ಏನೂ ಇಂಜುರೀಸ್ ಆಗಿಲ್ಲ, ದೇ ಆರ್ ಸೇಫ್. ಸರ್, ಕ್ರಷರ್ ಓನರ್ ಯಾರು, ಏನಾದ್ರು ಅನುಮತಿ ಪಡ್ಕೊಂಡಿದ್ರೆ ಇದನ್ನೇ ವೆರಿಫೈ ಮಾಡಿದ್ರೆ? ಈಗ ನೋಡಿ, ಈಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಬೇಕು ನಾವು. ಇನ್ನು ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಯಾರು ಓನರ್ಗಳು ಯಾರಿದ್ದಾರೆ, ಮೇಲ್ಗಡೆ ಇರ್ತಕ್ಕಂಥ ಓನರ್ ಯಾರು, ಕ್ರಷರ್ದು ಓನರ್ ಯಾರು, ಕೆಳಗಡೆ ಇರ್ತಕ್ಕಂಥ ಕ್ರಷರ್ದು ಓನರ್ ಯಾರು, ಅದ್ರ ಬಗ್ಗೆ ಮತ್ತೆ ಮೈನ್ಸ್ ಅಂಡ್ ಜಿಯಾಲಜಿಯಿಂದ ಏನು ಅದು ಪರ್ಮಿಟ್ ಲೈಸೆನ್ಸು ತಗೊಂಡಿದ್ರ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಈಗ ತನಿಖೆ ವೇಳೆ ನಾವು ಅದೆಲ್ಲ ನೋಡ್ಬೇಕಾಗುತ್ತೆ. ನಿರ್ಲಕ್ಷ್ಯ ಕಂಡು ಬರ್ತಿದೆ ಸರ್, ಯಾಕಂದ್ರೆ ಮೇಲ್ಗಡೆ ಕೆಲಸ ಆಗ್ತಿದೆ, ಕೆಳಗಡೆ ಕಾರ್ಮಿಕರಿದ್ದಾರೆ, ಬಂಡೆ ಕನ್ಸದ ಟೈಮಲ್ಲಿ ಬಿದ್ರೆ ಅನಾಹುತ ಆಗುತ್ತೆ ಅಂತ ಗೊತ್ತಿತ್ತು, ಆದ್ರೂ ಅಲ್ಲಿ ಯಾರು ಇನ್ಚಾರ್ಜ್ ಅಂತ ಇರ್ಲಿಲ್ವಾ? ಹೇಗೆ ಅವ್ರನ್ನ ನೇಮಕ ಮಾಡಿದ್ರೆ? ಈಗ ನೋಡಿ, ಆಬ್ವಿಯಸ್ಲಿ ಮೇಲ್ನೋಟಕ್ಕಂತೂ ಹೇಳೋ ಅವಶ್ಯಕತೆನೇ ಇಲ್ಲ. 7 ಜನ ಮೃತಪಟ್ಟಿದ್ದಾರೆ ಅಂದ್ರೆ ಆಬ್ವಿಯಸ್ಲಿ ನೆಗ್ಲಿಜೆನ್ಸ್ ಇಂದಾನೆ ಮೃತಪಟ್ಟಿರ್ತಾರೆ. ಸೊ ನೆಗ್ಲಿಜೆನ್ಸ್ ಅಂತೂ ಏನು ಮೇಲ್ಗಡೆ ಇರ್ತಕ್ಕಂಥ ಕ್ವಾರಿ ಅವರಿದೆ, ಕೆಳಗಡೆ ಇರ್ತಕ್ಕಂಥ ಕ್ವಾರಿ ಅವ್ರದ್ದು, ಇಬ್ಬರದು ಕೂಡ ನೆಗ್ಲಿಜೆನ್ಸ್ ಇರೋದಂತೂ ಖಂಡಿತವಾಗಿ ಕಂಡು ಬರ್ತಾ ಇದೆ. ಇಲ್ಲ ಆ ಥರದ್ದು ಯಾವುದು ನಮಗೆ ಆಸ್ ಆಫ್ ನೌ ಇಲ್ಲ. ರಿಜಿಸ್ಟರ್ ಆಗಿದೆಯಾ ಅಥವಾ ಯಾರ ಕಂಪ್ಲೇಂಟ್, ಯಾರ ಮೇಲೆ ಕೇಸ್ ಆಗಿದೆ? ಈಗ ಕಂಪ್ಲೇಂಟ್ ಇನ್ನೂ ರಿಜಿಸ್ಟರ್ ಆಗಿಲ್ಲ, ಈಗ ಕಂಪ್ಲೇಂಟ್ ತಗೊಳ್ತಾ ಇದ್ದಾರೆ. ಈಗ ಮೃತರ ಫ್ಯಾಮಿಲಿ ಅವರೆಲ್ಲ ಇಲ್ಲೇ ಇದ್ದಾರೆ, ಹೇಗೆ ಸರ್? ಅವ್ರು ಕೆಲವು ಜನ ಇದ್ದಾರೆ, ಅಲ್ಲೇ ಇದ್ದಾರೆ, ಅಲ್ಲಿ ಸ್ಪಾಟ್ ಅಲ್ಲೇ ಇದ್ದಾರೆ ಆ ಮೃತರ ಫ್ಯಾಮಿಲಿಯವರು. ಅವರು ಅದರಲ್ಲಿ 7 ಜನದಲ್ಲಿ ಒಂದು 5 ಜನ ಮಧ್ಯಪ್ರದೇಶವರು ಇದ್ದಾರೆ, ಒಬ್ಬ ಛತ್ತೀಸ್ಗಢ, ಮತ್ತೆ ಇನ್ನೊಬ್ಬ ಇಲ್ಲಿ ಯಾದಗಿರಿ ಅವನು. ಎಷ್ಟು ಜನ ಕೆಲಸ ಮಾಡ್ತಿದ್ರಲ್ಲಿ ಅಂತ ಕ್ರಷರ್ ಅಲ್ಲಿ? 16 ಜನ. ಈಗ ನೋಡಿ, ಅದು ನಮ್ಗೆ ಈಗ ಸದ್ಯಕ್ಕೆ ಇವತ್ತಂತೂ 16 ಜನ ಕೆಲಸ ಮಾಡ್ತಾ ಇದ್ದು ಕಂಡು ಬಂದಿದೆ ಬೆಳಗಿನ ಜಾವ. ಸೊ ಅವರು ಕೆಲವು ಜನಕ್ಕೆ ಮಾತಾಡಿಸಿ ನೋಡಿದಾಗ 3, 4, 5 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಅಂತ ನಮ್ಗೆ ತಿಳಿದು ಬಂದಿದೆ. ಒಂದೇ ಕಡೆ 2 ಕ್ರಷರ್ ಕೆಲಸ ಮಾಡ್ತಿದ್ದಲ್ಲಿ ಈ ಕೆಳಗಡೆ ಗಾಯಗೊಂಡು ಮತ್ತು ಇಂಜೂರ್ಡ್ ಆಗಿ ಡೆತ್ ಆಗಿರುವಂತ ಕ್ರಷರ್ನವರು ಬೇರೆಯವರು, ಆ ಬಂಡೆ ಬೇರೆಯವ್ರದ ಅಥವಾ ಒಂದೇ ಕ್ರಷರ್ ಅದು ಹೇಳ್ದಲ್ಲ, 2 ಬೇರೆ ಬೇರೆ. ಸರ್, ಈಗ ಎಸ್ ಟಿ ಸೋಮಶೇಖರ್ ಅವ್ರು ಮಾತನಾಡಿದಾಗ ಒಂದು ಮಾತು ಹೇಳಿದ್ರು ಸರ್, ತುಂಬಾ ಅನಧಿಕೃತವಾಗಿ ಕ್ರಷರ್ಗಳ ರನ್ ಆಗ್ತಾ ಇದಾವೆ, ಜೊತೆಗೆ ಒಂದಷ್ಟು ಮಾಮೂಲಿ ತಗೊಂಡ್ಬಿಟ್ಟು ಅನಧಿಕೃತವಾಗಿ ಮಾಡಕ್ ಬಿಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನೀವು ಎಲ್ಲಾದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ರೆ ಇಲ್ಲಿವರೆಗೂ? ಎಷ್ಟು ಕ್ರಷರ್ ಇದಾವೆ, ಅನಧಿಕೃತ ಎಷ್ಟು? ಈಗ ನೋಡಿ, ಇದು ಬೇಸಿಕಲಿ ಪರ್ಮಿಟ್ ಇದೆಲ್ಲ ಕೊಡೋದು ಮೈನ್ಸ್ ಅಂಡ್ ಜಿಯಾಲಜಿ ಅವ್ರು ಕೊಡ್ತಾರೆ. ಸೊ ಅವ್ರಿಗೆ ಸಂಬಂಧಪಟ್ಟಿರೋದು. ಈಗ ನಮ್ಮದು ಮೇನ್ ಪೊಲೀಸ್ ಇಲಾಖೆಗೆ ಈಗ ಸಂಬಂಧಪಟ್ಟಿದ್ದೇನೆಂದರೆ ಅಲ್ಲಿ ಮೃತಪಟ್ಟಿದ್ದಾರೆ, ಯಾಕೆ ಇದು ಒಂದು ಘಟನೆ ಆಯಿತು ಅನ್ನೋದ್ರ ಬಗ್ಗೆ ನಾವು ತನಿಖೆಯನ್ನು ನಾವು ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಸರ್. PM ಇವತ್ತೇ ಆಗುತ್ತೆ? ಇವತ್ತಾಗುತ್ತೆ. ಎಲ್ಲರದು ಆಗುತ್ತೆ? ಹೌದು, ಇವತ್ತೇ ಆಗುತ್ತೆ.